ಅಮೆರಿಕದ ಯುದ್ಧ ವಿಮಾನ ಪತನಗೊಂಡು 8 ಯೋಧರು ದುರ್ಮರಣವನ್ನು ಹೊಂದಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ B-52 ಬಾಂಬರ್ ಪತನಗೊಂಡಿದೆ. ತಾಂತ್ರಿಕ ದೋಷದಿಂದಾಗಿ ವಿಮಾನ ರನ್ವೇಗೆ ಅಪ್ಪಳಿಸಿ ಈ ದುರಂತ ಸಂಭವಿಸಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ವಿಮಾನ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು ವಿಮಾನದಲ್ಲಿದ್ದಂತಹ 8 ಯೋಧರು ಸಜೀವ ದಹನವಾಗಿದ್ದಾರೆ. ಎಡ್ವರ್ಡ್ಸ್ ವಾಯುನೆಲೆಯಿಂದ ಟೇಕ್ ಆಫ್ ಆಗಿದ್ದಂತಹ ವಿಮಾನ ಇದು. ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿರುವಂತಹ ಎಡ್ವರ್ಡ್ಸ್ ವಾಯುನೆಲೆಯಲ್ಲಿ ಈ ದುರಂತ ಸಂಭವಿಸಿದೆ. ಅಮೆರಿಕಾದಲ್ಲಿ ನಡೆದಿರುವಂತಹ ಘಟನೆ ಇದು. ಅಮೆರಿಕಾದ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಇರುವಂತಹ ಎಡ್ವರ್ಡ್ಸ್ ವಾಯುನೆಲೆಯಲ್ಲಿ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. B-52 ಬಾಂಬರ್ ಇದು. ಅಮೆರಿಕಾ ಸೇನೆಯ ಅತ್ಯಂತ ತೀಕ್ಷ್ಣವಾಗಿ ದಾಳಿ ಮಾಡುವಂತಹ ಬಾಂಬರ್ ಇದು. ಬಾಂಬರ್ ಪ್ಲೇನ್ ಯುದ್ಧ ವಿಮಾನ ಟೇಕ್ ಆಫ್ ಆಗುತ್ತೆ ಎಡ್ವರ್ಡ್ಸ್ ವಾಯುನೆಲೆಯಿಂದ. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿರುವಂಥದ್ದು. ತಾಂತ್ರಿಕ ದೋಷದಿಂದ ವಿಮಾನ ಪತನಗೊಂಡು ಆ ವಿಮಾನದಲ್ಲಿ ಇದ್ದಂತಹ 8 ಯೋಧರು ಸಜೀವ ದಹನಗೊಂಡಿದ್ದಾರೆ. ಯಾರೂ ಸಹ ಬದುಕಿ ಉಳಿದಿಲ್ಲ, ವಿಮಾನದ ಪೈಲಟ್ ಕೂಡ ಸೇರಿದಂತೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ತಾಂತ್ರಿಕ ದೋಷ ಅಂದರೆ ಯಾವ ರೀತಿ ಆಯಿತು, ಏನು ಕಾರಣ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ತನಿಖೆಯನ್ನು ಕೈಗೊಳ್ಳಲಾಗುತ್ತೆ. ತನಿಖೆಯ ನಂತರ ಇದರ ಪೂರ್ತಿ ವಿವರಗಳು ಸಿಗುವ ಸಾಧ್ಯತೆಗಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.